ಇನ್ನು ಜೆಡಿಎಸ್ ಪಾದಯಾತ್ರೆಗೆ ಯೂತ್ ಕಾಂಗ್ರೆಸ್ ಲೇವಡಿ ಮಾಡಿದೆ. ಹೊಟ್ಟೆ ಕಿಚ್ಚನ ಸುಮಾರು ಕೋಳಿ ಅಂತ ಕುಮಾರಸ್ವಾಮಿ ಅವರ ಬಗ್ಗೆ ಫೋಟೋ ಹಾಕಿ ವ್ಯಂಗ್ಯ ಮಾಡಿದೆ. ಬೆಂಗಳೂರು ಕೇಂದ್ರ ಯೂತ್ ಕಾಂಗ್ರೆಸ್ ಪೋಸ್ಟರ್ ಅಭಿಯಾನ ಶುರು ಮಾಡಿರೋದು. ಜೆಪಿ ಭವನದ ಗೋಡೆಗಳು, ಗೇಟ್ಗೆ ಪೋಸ್ಟರ್ ಅಂಟಿಸಿ ಇವರು ಕಿಡಿಕಾರಿದ್ದಾರೆ. ಒಕ್ಕಲಿಗರು ಯಾರೇ ಅಧಿಕಾರ ಹಿಡಿದರೂ ಕೂಡ ಈ ಕೋಳಿಗೆ ಹೊಟ್ಟೆ ಕಿಚ್ಚು, ಈ ರೀತಿ ಅದರಲ್ಲಿ ಬರೆಯಲಾಗಿದೆ. ನೋಡ್ತಾ ಇದ್ದೀವಿ ನಾವು, ಇದು ದೇಸಿ ತಳಿಯ ಕೋಳಿ, ಹೊಟ್ಟೆ ಕಿಚ್ಚಿನ ಸುಮಾರು ಕೋಳಿ ಅಂತ ಈ ರೀತಿ 2 ಜುಟ್ಟುಗಳನ್ನು ಹೊಂದಿದೆ. ಎಚ್ಚರ, ಒಕ್ಕಲಿಗರು ಯಾರೇ ಅಧಿಕಾರ ಹಿಡಿದರೂ ಕೂಡ ಈ ಕೋಳಿ ಹೊಟ್ಟೆ ಕಿಚ್ಚಿನಿಂದ ವಿಲವಿಲ ಅಂತ ನರಳುತ್ತೆ. ನೋಡಿ, ಈ ಥರ ಪೋಸ್ಟರ್ಗಳನ್ನು ಅಂಟಿಸಿರೋದು. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಒಂದು ಕಡೆಗೆ ಹೋರಾಟ ನಡೀತಾ ಇದೆ, ಪ್ರತಿಭಟನೆಗಳು ನಡೀತಾ ಇವೆ. ಈಗ ಬಿಡಿ 3 ದಿವಸಕ್ಕೆ ಅಂತ ಆಗಿದ್ದು ಪ್ರತಿಭಟನೆ 2 ದಿವಸಕ್ಕೆ ಇಳಿತು. BJP ಮತ್ತು JDS ಸೇರಿಕೊಂಡೇ ಮಾಡಬೇಕಾದಂಥ ಪಾದಯಾತ್ರೆ ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಯೂತ್ ಕಾಂಗ್ರೆಸ್ ಮಾಡ್ತಿರುವಂಥ ಪ್ರತಿಭಟನೆ, ಈ ಗೇಟಿಗೆಲ್ಲ ಈ ಕುಮಾರಸ್ವಾಮಿಯವರ ಈ ಫೋಟೋ, ಕೋಳಿ ಅದನ್ನೆಲ್ಲ ಅಂಟಿಸಿ ಅವ್ರು ಮಾಡ್ತಿರುವಂಥ ಪ್ರತಿಭಟನೆ ಏನು ನಡೀತಾ ಇದೆ? ರಂಗನಾಥ್, ಈಗಾಗಲೇ ಬಿಡದಿ ಟೌನ್ಶಿಪ್ ವಿರೋಧಿಸಿ ಈಗಾಗಲೇ ರೈತರ ಪರವಾಗಿ 2 ದಿನಗಳ ಕಾಲ JDS ಪಾದಯಾತ್ರೆ ನಡೆಸಿತು. ನಿನ್ನೆ ಪಾದಯಾತ್ರೆಯನ್ನು ಪೊಲೀಸರು ತಡೆದ ಹಿನ್ನೆಲೆಯಲ್ಲಿ ನಿನ್ನೆಗೆ ಪಾದಯಾತ್ರೆಯನ್ನು ಮುಗಿಸಲಾಗಿದೆ. ಇದರ ಬೆನ್ನಲ್ಲೇ ಈಗಾಗಲೇ ಪೋಸ್ಟರ್ ವಾರ್ ಮತ್ತೆ ಮುಂದುವರೆದಿದೆ. ಕುಮಾರಸ್ವಾಮಿಯವರ ವಿರುದ್ಧ ಮತ್ತೆ ನಿನ್ನೆ ಪಾದಯಾತ್ರೆಯ ಏನು ನಡೀತು ಆ ಒಂದು ಪಾದಯಾತ್ರೆ ವಿಚಾರವಾಗಿ ಈಗಾಗಲೇ ಯೂತ್ ಕಾಂಗ್ರೆಸ್ ಒಂದು ವ್ಯಂಗ್ಯವನ್ನು ಕೂಡ ಮಾಡಿ JDS ಕಚೇರಿ, ಬೆಂಗಳೂರಿನ JDS ಪ್ರಧಾನ ಕಚೇರಿ ಎಂದದಕ್ಕೆ ಪೋಸ್ಟರ್ ಅನ್ನು ಕೂಡ ಅಂಟಿಸಿದೆ. ಈ ಒಂದು ಬಿಡದಿ ರೈತರ ಹೋರಾಟ ಎಂದರೆ ಕೇವಲ ರೈತರ ಹೋರಾಟವಾಗಿ ಉಳಿದಿಲ್ಲ, ಈಗಾಗಲೇ ರಾಜಕೀಯ ತಿರುವು ಪಡೆದುಕೊಂಡು ಕಾಂಗ್ರೆಸ್ ಮತ್ತು JDS ಮತ್ತು ಅದರಲ್ಲೂ ಕೂಡ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವಿನ ಒಂದು ಸಮರವಾಗಿ ಮಾರ್ಪಟ್ಟಿದೆ. ಅದಕ್ಕೆ ಪೂರಕವಾಗಿಯೇ ಈಗಾಗಲೇ ಪೋಸ್ಟರ್ ವಾರ್ ಕೂಡ ಆಗಿದೆ. ಈಗಾಗಲೇ ಕುಮಾರಸ್ವಾಮಿ ಅವರ ವಿರುದ್ಧ ಒಂದಷ್ಟು ಪೋಸ್ಟರ್ಗಳನ್ನ ಕೂಡ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಹೊಟ್ಟೆ ಕಿಚ್ಚಿನವರು, ಯಾರೇ ಒಕ್ಕಲಿಗರಾದರೂ ಕೂಡ ಅವರನ್ನ ಸಹಿಸ್ತಾ ಇಲ್ಲ ಅನ್ನೋ ಒಂದು ಪೋಸ್ಟರ್ ಕೂಡ ಹಾಕಿದ್ದಾರೆ. ಅದೇ ರೀತಿಯಾಗಿ ಈ ಒಂದು JDSನ ಪಾದಯಾತ್ರೆ ಎಂದೇ ಅವರ ಬೇನಾಮಿ ಆಸ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಬೇನಾಮಿ ಆಸ್ತಿಯನ್ನು ಕೊಡಿ ಮೊದಲು, ಆಮೇಲೆ ರೈತರ ಬಗ್ಗೆ ಮಾತನಾಡಿ, ಈ ರೀತಿಯಾದ ಸಾಕಷ್ಟು ಪೋಸ್ಟರ್ಗಳನ್ನು JDSನ ಪ್ರಧಾನ ಕಚೇರಿ ಏನಿದೆ ಒಂದು ಪ್ರಧಾನ ಕಚೇರಿಗೆ ಅಂಟಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಕಡೆ JDS ದೊಡ್ಡ ಮಟ್ಟಿಗೆ JDS BJP ಪಾದಯಾತ್ರೆ ನಂಬಿಕೊಂಡಾಗಿತ್ತು. ನಿನ್ನೆ ದೊಡ್ಡ ಮಟ್ಟಿಗೆ ಪಾದಯಾತ್ರೆ ನಡೆಸಿ 2 ದಿನಗಳ ಪಾದಯಾತ್ರೆಯನ್ನು ಮುಗಿಸಿದೆ. ಇದರ ಬೆನ್ನಲ್ಲೇ ಈಗಾಗಲೇ ಪೋಸ್ಟರ್ ಕೂಡ ಹಾಕಿರುವಂಥದ್ದು ಮತ್ತೊಂದು ಹೊಸ ರಾಜಕೀಯ ಸಮರಕ್ಕೆ ಕಾರಣವಾಗಿದೆ. ಇದರ ಬೆನ್ನಲ್ಲೇ ಈಗಾಗಲೇ JDS ಕೂಡ ಆಗಸ್ಟ್ 18ರಂದು ವಿಧಾನಸೌಧ ಮುತ್ತಿಗೆಯನ್ನು ಕೂಡ ಹಮ್ಮಿಕೊಂಡಿದೆ. ಇದರ ನಡುವೆ ಈ ಒಂದು ಪೋಸ್ಟರ್ ವಾರ್ ಎಂದೇ ಮತ್ತಷ್ಟು ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈಗಾಗಲೇ ಪೊಲೀಸರು ಕೂಡ ಒಂದು ಪೋಸ್ಟರ್ ಅನ್ನು ತೆರವು ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಆಗಿ JDS BJP ಮತ್ತೆ ಏನು ಯಾವ ರೀತಿಯಾಗಿ ಹೊಸ ಒಂದು ತಂತ್ರವನ್ನ ಮಾಡುತ್ತೆ ಕಾದು ನೋಡಬೇಕಾಗಿದೆ. ನಾನಾಗಲೇ ಈ ಒಂದು ಬಿಡದಿ ರೈತರ ಹೋರಾಟ ಕೇವಲ ರೈತರ ಹೋರಾಟವಾಗಿ ಉಳಿದಿಲ್ಲ, ಬದಲಾಗಿ ಒಂದು ರಾಜಕೀಯ ಒಂದು ತಿರುವು ಪಡ್ಕೊಂಡು ಒಂದು ದೊಡ್ಡ ಸಂಘರ್ಷಕ್ಕೆ ಕೂಡ ಕಾರಣವಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.